ಮೇಡಮ್, ಇಲ್ಲಿ ತೋಟಗಾರಿಕೆ ಇಲಾಖೆ ದಾವಣಗೆರೆ ಇಲ್ಲೇನು ಜೈವಿಕ ಗೊಬ್ಬರ ಸಿಗ್ತಿದೆ, ಏನೇನು ಜೈವಿಕ ಗೊಬ್ಬರ ಸಿಗುತ್ತೆ ಮತ್ತು ಇದರಿಂದ ಏನೇನು ಉಪಯೋಗ, ಸಣ್ಣದಾಗಿ ಮಾಹಿತಿ ಕೊಡ್ರಿ ಮೇಡಮ್. ನಮಸ್ಕಾರ. ಇದು ನಮ್ಮ ತೋಟಗಾರಿಕಾ ಇಲಾಖೆ ದಾವಣಗೆರೆಯಲ್ಲಿ ಸಮಗ್ರ ಜೈವಿಕ ಕೇಂದ್ರ ಅಂತ ಹೇಳಿ APMC B ಬ್ಲಾಕ್ ಚಿಕ್ಕನಹಳ್ಳಿ ರಸ್ತೆಯಲ್ಲಿ ನಮ್ಮ ಜೈವಿಕ ಕೇಂದ್ರ ಇದೆ. ನಮ್ಮ ಜೈವಿಕ ಕೇಂದ್ರದಲ್ಲಿ 3 ಪ್ರಯೋಗಶಾಲೆಗಳಿದೆ. ಮಣ್ಣು ನೀರು ಮತ್ತು ಎಲೆ ವಿಶ್ಲೇಷಣಾ ಪ್ರಯೋಗಶಾಲೆ, ಅಂಗಾಂಶ ಕೃಷಿ ಪ್ರಯೋಗಶಾಲೆ ಹಾಗೂ ಜೈವಿಕ ಗೊಬ್ಬರ ಹಾಗೂ ಜೈವಿಕ ನಿಯಂತ್ರಕಗಳ ಉತ್ಪಾದನಾ ವಿಭಾಗ ಅಂತ ಹೇಳಿ 3 ವಿಭಾಗಗಳಿದೆ. ನಮ್ಮಲ್ಲಿ ಮಣ್ಣು ಮತ್ತು ನೀರುಗಳನ್ನ ಎರಡೂ ಕೂಡ ವಿಶ್ಲೇಷಣೆ ಮಾಡ್ತಾರೆ. ಒಂದು 65 ರೂಪಾಯಿಗೆ ಮಣ್ಣು ಮತ್ತು ನೀರನ್ನು ವಿಶ್ಲೇಷಣೆ ಮಾಡಿ ಕೊಡ್ತಾರೆ. ಅಂಗಾಂಶ ಕೃಷಿಯಲ್ಲಿ G9 ಬಾಳೆ ಸಿಗುತ್ತೆ. G9 ಬಾಳೆಯಲ್ಲಿ 11 ರೂಪಾಯಿ ಒಂದು ಸಸಿಗೆ 11 ರೂಪಾಯಿ ಮಾರುಕಟ್ಟೆ ಬೆಲೆ ಇದೆ. ನಮ್ಮಲ್ಲಿ ಸಿಗ್ತಕ್ಕಂಥ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂದರೆ ಜೈವಿಕ ನಿಯಂತ್ರಕಗಳು ಅಂದರೆ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್. ಈ ಎರಡು ಜೈವಿಕ ನಿಯಂತ್ರಕಗಳು ಅಡಿಕೆ ಮತ್ತು ತೋಟಗಾರಿಕಾ ಬೆಳೆಗಳಲ್ಲಿ ತುಂಬ ಮಹತ್ವವನ್ನು ಪಡೆದಿದೆ. ಟ್ರೈಕೋಡರ್ಮಾ ಮತ್ತು ಫಂಗೈ ಆದರೆ ಸೂಡೋಮೋನಾಸ್ ಅನ್ನೋದು ಒಂದು ದುಂಡಾಣು. ಇವೆರಡು ದುಂಡಾಣುಗಳಿಂದ ಬರ್ತಕ್ಕಂಥ ರೋಗಗಳನ್ನ ಸೂಡೋಮೋನಾಸ್ ತಡೆಗಟ್ಟುತ್ತೆ. ಟ್ರೈಕೋಡರ್ಮಾ ಅನ್ನೋದು ಅಡಿಕೆಯಲ್ಲಿ ಸೊರಗು ರೋಗ, ಅಣಬೆ ರೋಗಗಳಿಂದ ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಮತ್ತು ಇನ್ನು ಟ್ರೈಕೋಡರ್ಮಾ ಸೂಡೋಮೋನಾಸ್ 2 ಜೈವಿಕ ನಿಯಂತ್ರಕಗಳ ಜೊತೆಗೆ ನಮ್ಮಲ್ಲಿ ಜೈವಿಕ ಗೊಬ್ಬರ, ದ್ರವರೂಪದ ಜೈವಿಕ ಗೊಬ್ಬರ ಅಂದರೆ ಅರ್ಕಾ ಮೈಕ್ರೋಬೇಲ್ ಕನ್ಸರ್ಷಿಯಾ ಅನ್ನೋದು ಸಾಲಿಡ್ ಮತ್ತು ಲಿಕ್ವಿಡ್ ರೂಪದಲ್ಲಿ ಸಿಗುತ್ತೆ. ಇದು ಅಡಿಕೆ, ತೆಂಗು, ಯಾವುದೇ ತೋಟಗಾರಿಕಾ ಬೆಳೆಗಳಿಗೆ ತುಂಬ ಮಹತ್ವವನ್ನು ಪಡೆದಿದೆ. ಇದರಲ್ಲಿ ನೈಟ್ರೋಜನ್ ಫಿಕ್ಸಿಂಗ್, ಫಾಸ್ಫರಸ್, ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ ಇರುತ್ತೆ. ಇದನ್ನು ನಿಯಮಿತವಾಗಿ ಬಳಸೋದ್ರಿಂದ ನೀವು ಇನಾರ್ಗ್ಯಾನಿಕ್ ಫರ್ಟಿಲೈಸರ್ನ ಬಳಕೆನ ಕಡಿಮೆ ಮಾಡ್ಬೋದು ಮತ್ತು ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕಡಿಮೆ ಮಾಡ್ಬೋದು. ಅಸ್ಟೋಬ್ಯಾಕ್ಟರ್ ಬಂದು ಇದು ಒಂದು ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಇದನ್ನು ನೀವು ಸೀಡ್ ಟ್ರೀಟ್ಮೆಂಟ್ ಅಥವಾ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಪ್ಲಾಂಟ್ಸ್ನ ಡಿಪ್ ಮಾಡಿಬಿಟ್ಟು ಇದನ್ನು ಟ್ರೀಟ್ ಮಾಡಿಬಿಟ್ಟು ನೀವು ಬಳಸಬಹುದು. ಇನ್ನೊಂದು ಬಯೋಮಿಕ್ಸ್ ಅಂತ ಸಿಗುತ್ತೆ, ಅಂದರೆ ಎರೆಹುಳು ಗೊಬ್ಬರಕ್ಕೆ ನಾವು ಇದನ್ನು ಅರ್ಕಾ ಮೈಕ್ರೋಬಿಲ್ ಕನ್ಸರ್ಷಿಯನ್ನ ಎನ್ರಿಚ್ ಮಾಡಿಬಿಟ್ಟು ಮಾರಾಟ ಮಾಡ್ತೇವೆ. ಇದು ನಮ್ಮ ಇಲಾಖೆ ತೋಟಗಾರಿಕಾ ಇಲಾಖೆ ದಾವಣಗೆರೆಯಲ್ಲಿ ಜೈವಿಕ ಕೇಂದ್ರದಲ್ಲಿ ವರ್ಕಿಂಗ್ ಡೇ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30ವರೆಗೆ ಈ ಎಲ್ಲ ರೀತಿಯ ಬಾಳೆ, ಮಣ್ಣು ಮತ್ತು ನೀರು ಪರೀಕ್ಷೆ ಹಾಗೂ ಎಲ್ಲ ರೀತಿಯ ಜೈವಿಕ ಗೊಬ್ಬರ ಮತ್ತು ಜೈವಿಕ ನಿಯಂತ್ರಕಗಳು ಸಿಗುತ್ತೆ. ಓಕೆ ಮೇಡಮ್, ಇದು ಜೈವಿಕ ಗೊಬ್ಬರ ವರ್ಷದಲ್ಲಿ ಎಷ್ಟು ಟೈಮ್ ಬಳಸಬೇಕಾಗುತ್ತೆ ಸರ್? ನೀವು ತರಕಾರಿ ಬೆಳೆಗಳಿಗೆ ಆದರೆ ಒಂದು ಸಲ ಈಗ ಬೀಜ ಹಾಕುವಾಗ ಒಮ್ಮೆ ಬಳಸಿದ್ರೆ ಸಾಕಾಗುತ್ತೆ. ನಿಮಗೆ ಪ್ಲಾಂಟೇಶನ್ ಅಂದರೆ ವರ್ಷದಲ್ಲಿ 2 ರಿಂದ 3 ಸಲ ಬಳಸಿದ್ರೆ ತುಂಬ ಒಳ್ಳೆಯದು. ಇತ್ತೆ ಹೆಚ್ಚು ಈಗ ಟ್ರೈಕೋಡರ್ಮಾ ಸೂಡೋಮೋನಾಸ್ ಎಲ್ಲ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮುಂಗಾರು, ಪೂರ್ವ ಮಾನ್ಸೂನ್ ಅಥವಾ ಮಾನ್ಸೂನ್ ಶುರು ಆದಾಗ, ಹಾಗೆ ಹಿಂಗಾರಿನಲ್ಲಿ 2 ಸಲ ಕೊಡ್ಬೋದು. ಅದು ಸಾಧ್ಯ ಇಲ್ಲ ಅಂದರೆ ವರ್ಷಕ್ಕೆ ಕನಿಷ್ಠ ಒಂದು ಬಾರಿನಾದರೂ ಕೊಡಿ. ಮೇಡಮ್, ಇದು ಕೆಮಿಕಲ್ ಗೊಬ್ಬರ ಅಥವಾ ರಾಸಾಯನಿಕ ಗೊಬ್ಬರ ಜೊತೆ ಮಿಶ್ರಣ ಮಾಡಬಾರ್ದು. ಅದಕ್ಕೂ ಇದಕ್ಕೂ ಕನಿಷ್ಠ 45 ದಿನದ ಅಂತರ ಇರಬೇಕು. ಈಗ ನೀವು ಸರ್ಕಾರ ಅಂದರೆ ಏನು ಇನಾರ್ಗ್ಯಾನಿಕ್ ಫರ್ಟಿಲೈಸರ್ ಹಾಕಿರ್ತೀರಾ, ಅದ್ರ ರೆಸಿಡ್ಯೂಸ್ ಕಡಿಮೆ ಆದಾಗ ಸಾಯಿಲಲ್ಲಿ ಇದನ್ನು ಬಳಸ್ಬೋದು. ಇದನ್ನು ಬಳಸಿ ಆದಮೇಲೆ ಮತ್ತೆ ನೀವು ಇನಾರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಬಳಸಿದ್ದೀರಾ ಅಂದರೆ ಇದರ ಅಂಶ ಹೋಗಿರುತ್ತೆ. ಸೊ ಇವು ಜೀವಾಣುಗಳಲ್ಲ, ಕೆಮಿಕಲ್ಸ್ ಬಳಸ್ತೀವಿ. ಓಕೆ ಮೇಡಮ್, ಈ ಜೈವಿಕ ಗೊಬ್ಬರ ಬಳಸೋದ್ರಿಂದ ಓವರ್ ಆಲ್ ಇಳುವರಿಲಿ ಪರ್ಸೆಂಟೇಜ್ ಆಫ್ ಎಷ್ಟು ಹೆಚ್ಚಾಗುತ್ತೆ ಸರ್? 15 ರಿಂದ 20% ನಿಮಗೆ ಇಳುವರಿ ಹೆಚ್ಚಾಗುತ್ತೆ. ಅದ್ರ ಜೊತೆಗೆ 15 ರಿಂದ 20% ನಿಮಗೆ ಕಾಸ್ಟ್ ಆಫ್ ಪ್ರೊಡಕ್ಷನಲ್ಲಿ ಕಡಿಮೆ ಆಗುತ್ತೆ. ನೀವು ಇನಾರ್ಗ್ಯಾನಿಕ್ಗೆ ಏನು ಇನ್ವೆಸ್ಟ್ ಮಾಡ್ತೀರಾ ಅದರಲ್ಲಿ ಕಡಿಮೆ ಆಗುತ್ತೆ. ಓಕೆ, ಈಗ ನಾವು 1 kg ಟ್ರೈಕೋಡರ್ಮಾ ಅಥವಾ ಇದೇನು ಅಜೋಟೋಬ್ಯಾಕ್ಟರ್ ತಗೊಂತೀವಿ, ಇದನ್ನು ಬಳಸೋದು ಯಾವ ರೀತಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡ್ಕೋಬೇಕಾ, ಯಾವ ಥರ ಸ್ವಲ್ಪ? ಈಗ ಟ್ರೈಕೋಡರ್ಮಾ ಮತ್ತು ಸೂಡೋಮೋನಾಸ್ ಏನಿದೆ ಅದನ್ನು ಒಂದು 500 kg ಕೊಟ್ಟಿಗೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರಕ್ಕೆ 1 kg ಮಿಕ್ಸ್ ಮಾಡಿ 11 ರಿಂದ 15 ದಿನದವರೆಗೂ ನೆರಳಲ್ಲಿ ಇಟ್ಬಿಟ್ಟು ಮಾಯಿಶ್ಚರ್ ಮೇಂಟೈನ್ ಮಾಡಿಬಿಟ್ಟು ಆಮೇಲೆ ತೋಟಕ್ಕೆ ಹಾಕ್ಬೋದು. ಈಗ ಏನಿದೆ AMC ಲಿಕ್ವಿಡ್ ಎಲ್ಲ ಇದೆಯಲ್ಲ, ಅದು 1 ಲೀಟರ್ನ 100 ಲೀಟರ್ ನೀರಿಗೆ ಹಾಕಿಬಿಟ್ಟು ಗಿಡಕ್ಕೆ, ಅಂದರೆ ನಿಮ್ಮದು ಇಳುವರಿ ಕೊಡ್ತಾ ಇಲ್ಲ ಗಿಡ ಅಂತಂದರೆ 1 ಲೀಟ್ರಷ್ಟು ಹಾಕಿ, ನೀವು ಇಳುವರಿ ಫಲ ತಗೋತಾ ಇದ್ದೀರಾ ಅಂದರೆ 1-2 ಲೀಟ್ರಷ್ಟು ಒಂದು ಗಿಡಕ್ಕೆ ಹಾಕಿ. ನಿಯಮಿತವಾಗಿ ಬಳಸೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಉತ್ತಮವಾದ ಮಾಹಿತಿ ಕೊಟ್ಟಿದ್ದಾರೆ ಮೇಡಮ್, ಧನ್ಯವಾದಗಳು. ವೆಲ್ಕಮ್ ಸರ್. ಥ್ಯಾಂಕ್ ಯು.